ಮಮ್ಮಿ ಔಟ್ಫಿಟ್ ಹೀಗಿದೆ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುರುಬನ ರಾಣಿ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಈಗಷ್ಟೇ ಕಾಫಿ ಮುಗಿಸಿ ಕೂತ್ಕೊಂಡಿದ್ದೀವಿ. ಸೊ ನಿಮಗೆಲ್ಲ ಔಟ್ಸೈಡ್ ವ್ಯೂನ ತೋರಿಸ್ತೀನಿ. ಒಂದೊಳ್ಳೆ ವೈಬ್ನ ನೋಡ್ಬೋದು. ಮಹಾರಾಷ್ಟ್ರ ಹೇಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ವ್ಯೂ ಮಾತ್ರ ಸೂಪರಾಗಿದೆ. ಹಾಗೆ ನಾವು ಆಲ್ರೆಡಿ ಕರ್ನಾಟಕನ ಬಿಟ್ಬಿಟ್ಟು ಮಹಾರಾಷ್ಟ್ರ ಸ್ಟೇಟ್ಗೆ ಎಂಟ್ರಿ ಆಗಿದ್ದೀವಿ. ಆಲ್ಮೋಸ್ಟ್ ಬ್ಯಾಂಗ್ಳೂರಿಂದ ನಮಗೆ ಮಹಾರಾಷ್ಟ್ರಗೆ 1000 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಸೊ ಹಾಗೆ ಆಫ್ಟರ್ನೂನ್ 2 o'clockವರೆಗೂ ನಮಗೆ ಜರ್ನಿ ಮಾಡಬೇಕು. ಸೊ ನಾವು 2 o'clock or 2:10ಗೆ ನಾವು ಡೆಸ್ಟಿನೇಷನ್ಗೆ ರೀಚ್ ಆಗ್ತೀವಿ. ಇಲ್ಲೂ ಹೂವು ಕಟ್ಟೋದು ಬಿಡಲ್ಲ ನಮ್ಮತ್ತೆ. ಇಲ್ಲೂ ಹೂವು ಕಟ್ಟೋದೆ. ಟ್ರೈನಲ್ಲಿ ಬಂದರೂ ಹೂವು, ಬಸ್ಸಲ್ಲಿ ಹೋದ್ರೂ ಹೂವು, ಕಾರಲ್ಲಿ ಹೋದ್ರೂ ಹೂವು. ಏನಂತೆ? ಎಷ್ಟು ಮಳ? ಮಳ 30. ಹಾಂ. 1 2 3 4 ಅಮ್ಮಮ್ಮ ಹೊಡಿಯೋದು ಹೆಂಗಂತ ಹೇಳ್ಕೊಡು. ಟ್ರೈನಲ್ಲಿ ಈ ಥರ ಫನ್ ಗೇಮ್ ಹಾಡಿಕೊಂಡು ಮಜಾ ತಗೊಳ್ಳೋದೇ ಒಂಥರ ಚಂದ ಗೈಸ್. ಒಂದ್ ಕೈ ನೋಡ ಬಿಡೋಣ ಬಾ ಅಮ್ಮಮ್ಮ, ನಾನ ನೀನ ಅಂತ. ಸ್ಟಾರ್ಟ್. ಒಂದು ಇಲ್ಲ ನಂದು ಒಂದು ಬೀಳ್ತದ ನೋಡ್ಯಾ? ಬೀಳೇ ಇಲ್ಲ. ನನ್ನ ಮಗನ್ ಬೀಳದೇ ಇಲ್ಲ ಅಂತದೆ ನೋಡು. ಕೆಳಗಡೆ ಕುತ್ಕೊಂಡು ಹಾಕ್ತೀನಿ ಅಂತಿಲ್ಲ ಮಮ್ಮ. ಹಾಕಮ್ಮಮ್ಮ. ಇಲ್ಲ ಅದನ್ನ ನಾನ ನಿನ್ನ ನೋಡ ಬಿಡೋಣ. ಹಾಕ ಅಮ್ಮಮ್ಮ. ಅಮ್ಮಮ್ಮ ನಾನು ಹಾಕ್ತೀನಿ ನೋಡ್ಯಾ? ಬಿತ್ತು ನೋಡಮ್ಮಮ್ಮ ಹೆಂಗೆ ನಾವು ಸೂಪರ್ ಅಲ್ವಾ? ಭಾರತಯೋ ನಂದೊಂದ್ ಕೈ ನೋಡ ಬಿಡೋಣ. ನಾನ ನೀನ ಅಂತ. ನೀನ್ ಮಾತ್ರ ನಾಲ್ಕದು ನಾವು ಹಾಕ್ತೀವಿ. ನಾನು ಹಾಕ್ತೀನಿ ನೋಡು, ಬೀಳುತ್ತೆ. ಬಿತ್ತು ನೋಡು ಹೆಂಗೆ ನಾವು. ಗೈಸ್ ಈ ಥರ ಮಜಾ ಮಾಡೋದೇ ಒಂಥರ ಚಂದ ಟ್ರೈನಲ್ಲಿ. ಅಪರೂಪಕ್ಕೆ ಹೋದ್ರೂ ಸೂಪರಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ ಟ್ರೈನಲ್ಲಿ, ನೋಡ್ತಿರ್ಬೋದು. ಫೈನಲಿ ಒಂದು ಗೇಮ್ ಆಡಿಕೊಂಡು ಹಾಗೆ ಟಿಫನ್ ಟೈಮ್ ಆಯಿತು 10:30. ಸೊ ಎಲ್ಲರೂ ಕೂಡ ಟಿಫನ್ ಮಾಡೋಣ ಅಂತ ಪ್ಲೇಟ್ಸ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಟಿಫನ್ ಏನು ಅಂತ ಕೇಳ್ತಾ ಇದ್ದೀರಾ? ಚಪಾತಿ ಮತ್ತು ಟೊಮೆಟೊ ಗೊಜ್ಜು. ಅದು ಕೂಡ ಮನೆಯಿಂದನೇ ಪ್ರಿಪೇರ್ ಮಾಡಿಕೊಂಡು ತಗೊಂಡು ಬಂದಿದ್ವಿ. ಸೊ ಈಗ ನಾಷ್ಟ ಮುಗಿಸ್ಕೊಂಡು ಮುಂದೆ ಏನು ಅಂತ ನೋಡೋಣ ಬನ್ನಿ. ಇನ್ನೇನು 1 ಗಂಟೆಯಲ್ಲಿ ಸಿಡಿದು ಹೋಗ್ತಾ ಬಿಡ್ತೀವಿ. ಅಲ್ಲಿವರೆಗೂ ಟೈಮ್ ಪಾಸ್ಗೆ ಬಿಸ್ಕೆಟು ತಿಂತೀವಿ. ಸೊ ಫೈನಲಿ ಗೈಸ್ ನಮ್ಮ ಡೆಸ್ಟಿನೇಷನ್ ಬಂದೇ ಬಿಡ್ತು. ಸೊ ಹಾಗಾಗಿ ಎಲ್ಲರೂ ಕೂಡ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಇಳಿಯೋಣ ಅಂತ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದೀವಿ. ನೋಡ್ತಿರ್ಬೋದು. ಮಾಡ್ಕೊಂಬತ್ತೀವಿ. ತಾಜ್ ಮಹಲ್ ನೋಡಬೇಕು ಅಂದ್ರೆ ನಾವು. ಸೊ ಫೈನಲಿ ನಾವು ಟ್ರೈನ್ನ ಇಳಿದಾಯಿತು. ಸೊ ಕೋಪರ್ಗಾಂವ್ ಸ್ಟೇಷನಲ್ಲಿ ಇಳ್ಕೊಂಡ್ವಿ. ಇಲ್ಲಿಂದ ಒಂದು 15 ಕಿಲೋಮೀಟರ್ಸು ಟೆಂಪಲ್ಗೆ. ಸೊ ಆಟೋ ಇದೆಯಾ ಏನಿದೆ ಅಂತ ನೋಡಿಕೊಂಡು ಹೋಗಬೇಕು. ಸಂಜೆ 7 ಗಂಟೆ 20 ನಿಮಿಷಕ್ಕೆ ಹತ್ತಿದ್ವಿ. ಈಗ 2 ಗಂಟೆ 7 ನಿಮಿಷಕ್ಕೆ ಬಂದು ಇಳಿದಿದ್ದೀವಿ. ಈಗ ಶಿರಡಿ ಸಾಯಿಬಾಬಾ ದರ್ಶನ ಹೋಗ್ತಾ ಇದ್ದೀವಿ. ಆಟೋದವರು ಇಲ್ಲಿಗೆ ಬಂದ್ಬಿಡ್ತಾರೆ ಸ್ಟೇಷನ್ ಒಳಗಡೆ. ನಮ್ಮ ಆಟೋಗೆ ಬನ್ನಿ ಅಂತ ತುಂಬ ಡಿಮ್ಯಾಂಡು. ಸೊ ಅಲ್ಲಿ ನೋಡ್ತಿರ್ಬೋದು ತುಂಬ ಆಟೋಗಳನ್ನ ನಿಂತಿದೆ. ಸೊ ಇನ್ನೊಂದು ಏನಂದರೆ ಇಲ್ಲಿ ಪ್ರಾಬ್ಲಮ್ಮು, ಆಟೋಗೆ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ಆಟೋಗೆ ಹೋದ್ರೂ ಕೂಡ 3 ಸತಿ 4 ಸತಿ ಚೇಂಜ್ ಮಾಡ್ತಾರೆ. ಈ ಆಟೋದಿಂದ ಆ ಆಟೋಗೆ ಶಿಫ್ಟ್ ಮಾಡ್ತಾರೆ, ಆ ಆಟೋದಿಂದ ಆ ಆಟೋಗೆ ಶಿಫ್ಟ್ ಮಾಡ್ತಾರೆ. ಒಟ್ನಲ್ಲಿ ಅವರಿಗೆ ಫುಲ್ಲು ತುಂಬಿಡ್ಬೇಕು ಎಲ್ಲ. ಫುಲ್ಲು ತುಂಬವರೆಗೂ ಅವ್ರು ಮುಂದಕ್ಕೆ ಹೋಗೋದು ಇಲ್ಲ.
ಹಾಗೆ ತುಂಬ ವೆಯ್ಟ್ ಮಾಡಿಸ್ತಾರೆ, ಅದು ಒಂದೇ ಪ್ರಾಬ್ಲಮ್ಮು ಇಲ್ಲಿ. ಇನ್ನೆಲ್ಲ ಮಿಕ್ಕಿದೆಲ್ಲ ಓಕೆ, ಬಟ್ ಈ ಆಟೋಗೆ ಒಂದು ಸರ್ಕಸ್ ಮಾಡೋದೈತಲ್ಲ ಅದಂತೂ ತುಂಬ ಹಿಂಸೆ ಅನಿಸ್ಬಿಡುತ್ತೆ. ಸೊ ಗೈಸ್, ರೈಲ್ವೆ ಸ್ಟೇಷನ್ನಿಂದ ನಾವು ರೂಮ್ ಮಾಡಿದ್ದೀವಲ್ಲ ದೇವಸ್ಥಾನದ ಹತ್ರ, ಅದು ಬಂದುಬಿಟ್ಟು ಭಕ್ತಿ ನಿವಾಸ್ ಅಂತ ನೇಮು. ಅಲ್ಲಿಗೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಹೆಡ್. ನೋಡಿ, ಕೋಪರ್ಗಾನ್ ಸ್ಟೇಷನ್ ಬೋರ್ಡು ಕಾಣಿಸ್ತಿದೆ ಅಲ್ಲ, ಇಲ್ಲಿಂದ ಆಟೋ ಜರ್ನಿ ಸ್ಟಾರ್ಟ್ ಆಗುತ್ತೆ ನಮಗೆ. ಸೊ ಆಟೋನು ಹೊರಟು ಹೋಗ್ತಾ ಇದ್ದೀವಿ. ಫೈನಲಿ ಗೈಸ್, ನಾವು ಶಿರಡಿ ಸಾಯಿಬಾಬಾ ಟೆಂಪಲ್ಗೆ ರೀಚ್ ಆದ್ವಿ. ಆಲ್ಮೋಸ್ಟ್ ಇಲ್ಲಿಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಭಕ್ತಿ ನಿವಾಸ್ ರೂಮ್ಗೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ. ಇದೇ ಭಕ್ತಿ ನಿವಾಸ್ ರೂಮು. ಸೊ ಎಲ್ಲರೂ ಕೂಡ ಲಗೇಜ್ನ ಇಳಿಸ್ಕೊತಾ ಇದ್ದೀವಿ. ಇದೇ ಎಂಟ್ರೆನ್ಸು, ಶ್ರೀ ಸಾಯಿಬಾಬಾ ಭಕ್ತಿ ನಿವಾಸ್ ಅಂತ ಇದೆ. ಸೊ ಒಳಗಡೆ ಹೋಗ್ತಾ ಇದ್ದೀವಿ, ನೋಡ್ತಿರ್ಬೋದು. ತುಂಬ ಪೀಸ್ಫುಲ್ಲಾಗಿದೆ ಪ್ಲೇಸ್ ಮಾತ್ರ. ಪಾರ್ಕಿಂಗು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಅಲ್ಲಿ ಬಸ್ ಕಾಣಿಸ್ತಿದೆ ಅಲ್ಲ, ಅದು ಫ್ರೀ ಬಸ್ಸು. ದರ್ಶನಕ್ಕೆ ಅಂತ ರೂಮಿಂದ ಪಿಕಪ್ ಮಾಡ್ತಾರೆ, ಹಾಗೆ ಡ್ರಾಪು ಕೂಡ ಇರುತ್ತೆ. ಸೊ ನಾವು ಕೂಡ ಹೋಗಿ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ರೂಮ್ ಒಳಗಡೆ ಹೋಗಬೇಕಾದ್ರೂ ಕೂಡ ಈ ಥರ ಚೆಕ್ ಮಾಡಿಬಿಟ್ಟು ಬಿಡ್ತಾರೆ. ಸುಮ್ಮನೆ ಆ ಥರ ಎಲ್ಲ ಬಿಡೋದಿಲ್ಲ, ಇಲ್ಲ ತುಂಬ ಸ್ಟ್ರಿಕ್ಟ್ ಇದೆ ಆ್ಯಕ್ಚುಲಿ. ಹಾಗೆ ಒಳಗಡೆ ಹೋಗಿ ನೆಕ್ಸ್ಟು ನಾವೇನು ರೂಮ್ನ ಬುಕ್ ಮಾಡ್ಕೊಂಡಿದ್ವಿ 3 ಮಂತ್ಸ್ ಬ್ಯಾಕು, ಆ ರೆಸಿಪ್ಟನ್ನ ಇಟ್ಕೊಂಡು ಹೋಗ್ಬಿಟ್ಟು ರೂಮ್ನ ಕನ್ಫರ್ಮ್ ಮಾಡಿ ಕೀನ ಇಸ್ಕೊಂಡು ಬರ್ತಾರೆ. ಹಾಗೆ ರೂಮ್ ತೊಗೊಳ್ಳೋದಕ್ಕೂ ಮುಂಚೆ ಇಲ್ಲಿ ಪ್ರೂಫ್ಗೆ ಅಂದ್ಬಿಟ್ಟು ಆಧಾರ್ ಕಾರ್ಡು ಮತ್ತು DLನ ಕೇಳ್ತಾರೆ. ಸೊ ಅದನ್ನೆಲ್ಲ ಆಗಿ ಅದೆಲ್ಲ ಕನ್ಫರ್ಮ್ ಆದಮೇಲೆ ಅವರು ಕೀ ಕೊಡೋದು. ಇಲ್ಲಾಂದರೆ ರೂಮ್ನ ಕನ್ಫರ್ಮ್ ಮಾಡಿ ಯಾವುದೇ ಕಾರಣಕ್ಕೂ ಅವರು ಕೀನ ಕೊಡೋದಿಲ್ಲ. ಸೊ ಹಾಗಾಗಿ ನಮಗೆ ಕೀನ ಹ್ಯಾಂಡ್ ಓವರ್ ಮಾಡಿದ್ರು. ಸೊ ಅಲ್ಲಿಂದ ನೆಕ್ಸ್ಟು ಒಳಗಡೆ ಹೋಗೋಣ ಬನ್ನಿ. ಸೊ ಒಳಗಡೆ ಬಂದು ಇಲ್ಲಿ ಒಬ್ಬರು ಕುತ್ಕೊಂಡಿರ್ತಾರೆ ಬುಕ್ ಇಟ್ಕೊಂಡು, ಅವ್ರ ಹತ್ರ ಎಂಟ್ರಿ ಮಾಡಿಸ್ಬಿಟ್ಟು ಆಮೇಲೆ ಹೋಗ್ತೀವಿ. ಸೊ ಗುಂಡ ಕೀ ತೆಗ್ದ. ಸೊ ನೋಡ್ರಿ, ನಾನು ಒಳಗಡೆ ತೋರಿಸ್ತೀನಿ ಹೆಂಗಿದೆ ರೂಮು ಅಂದ್ಬಿಟ್ಟು. ನೋಡಿ, ಈ ಥರ ಇದೆ. 3 ಬೆಡ್ಸ್ನ ಕೊಟ್ಟಿದ್ದಾರೆ. ಹಾಗೆ ಒಂದು ವಾಶ್ರೂಮ್ ಇದೆ, ಹಾಗೆ ಒಂದು ಬಾತಿಂಗ್ ರೂಮ್ ಇದೆ. ಸೊ ಆಚೆಗಡೆಯಿಂದ ವ್ಯೂ ನೋಡಿ, ತುಂಬ ಚೆನ್ನಾಗಿದೆ ಗೈಸ್. ಒಳ್ಳೆ ಗಾರ್ಡನ್ ವ್ಯೂ. ಹಾಗೆ ಸಣ್ಣ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಅಂತ ಎಲ್ಲನೂ ಕೂಡ ಹಾಕಿದ್ದಾರೆ. ಓಕೆ ಗೈಸ್, ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ಗೈಸ್, ಈಗಷ್ಟೇ ಜಸ್ಟ್ ಫ್ರೆಶ್ ಅಪ್ ಆದ್ವಿ. ಸೊ ಫ್ರೆಶ್ ಅಪ್ ಆಗಿ ಕೆಳಗಡೆ ಹೋಗ್ಬಿಟ್ಟಿದ್ದಾರೆ. ಇನ್ನು ನಾವು 3 ಜನ ಇಲ್ಲಿರೋದು. ಸೊ ಇವಾಗ ಫ್ರೆಶ್ ಅಪ್ ಎಲ್ಲ ಆಯಿತು. ಸೊ ನಾವೆಲ್ಲರೂ ಕೂಡ ಇವಾಗ ಕಾಫಿಗೆ ಅಂತ ಕೆಳಗಡೆ ಹೋಗ್ತಾ ಇದ್ದೀವಿ. ಅದನ್ನು ಮುಗಿಸ್ಕೊಂಡು ನಾವು ಡೈರೆಕ್ಟ್ ದರ್ಶನಕ್ಕೆ ಹೋಗ್ತೀವಿ. ಸೊ ನೋಡೋಣ ದರ್ಶನ ಹೆಂಗಾಗುತ್ತೆ ಏನು ಅಂತ. ಬಟ್ ಮೊಬೈಲೆಲ್ಲ ಅಲೋ ಇರಲ್ಲ. ಸೊ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಹೆಂಗಾಯಿತು ದರ್ಶನ ಅಂತ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ದಿ ಬ್ಲಾಗ್. ನಮ್ಮ ಮಮ್ಮಿ ಔಟ್ಫಿಟ್ ಹೀಗಿದೆ, ಚೆನ್ನಾಗಿದೆ. ಹಾಗೆ ನಮ್ಮ ಅಕ್ಕ ರೆಡಿ ಆಗ್ತಾ ಇದ್ದಾರೆ. ತಲೆ ಬಾಚ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ರೆಡಿ ಆಗಿದ ತಕ್ಷಣ ಕೆಳಗಡೆ ಹೋಗಿ ಕಾಫಿ ಕುಡ್ಕೊಂಡು ಹೋಗೋದೆ. ಸೊ ಗೈಸ್, ಬನ್ನಿ ಹೋಗೋಣ, ಶಿರಡಿ ಸಾಯಿಬಾಬಾ ದರ್ಶನ ಮಾಡೋಣ. ಹಾಗೆ ನಿಮಗೆ ಗಾರ್ಡನ್ನ ತೋರಿಸ್ತೀನಿ. ಮೇಲ್ಗಡೆಯಿಂದ ತೋರಿಸಿದೆ ವ್ಯೂ, ಇವಾಗ ಇಲ್ಲಿಂದ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಗಾರ್ಡನ್ನು. ಒಳ್ಳೆ ರಿಲ್ಯಾಕ್ಸ್ ಕೊಡುತ್ತೆ. ಇಲ್ಲಿ ಬಂದು 5 ನಿಮಿಷ ಕುತ್ಕೊಂಡ್ಬಿಟ್ರೆ ಹಾಗೆ ಕಾಫಿ ಕುಡಿಯೋಣ ಬನ್ನಿ. ಸೊ ಕಾಫಿ ರೇಟ್ ಬಂದುಬಿಟ್ಟು 3 ರೂಪೀಸ್ ಇದೆ. ಹಾಗೆ ಟೀ ರೇಟ್ ಬಂದುಬಿಟ್ಟು 2 ರೂಪೀಸ್ ಇದೆ. ಮತ್ತು ಏನಾದರೂ ಬಿಸ್ಕೆಟ್ ತೊಗೊಳ್ತೀನಿ ಅಂದ್ರೂ ಕೂಡ 2 ರೂಪೀಸು. ಹಾಗೆ 1/2 ಲೀಟರ್ ವಾಟರ್ ಬಾಟಲು ಈ ಥರ ತೊಗೊಳ್ತೀನಿ ಅಂದರೆ 5 ರೂಪೀಸ್ ಇದೆ 1/2 ಲೀಟರ್ ವಾಟರ್ ಬಾಟಲ್. ಹಾಗೆ 1 ಲೀಟರ್ ವಾಟರ್ ಬಾಟಲ್ ಬಂದುಬಿಟ್ಟು 10 ರೂಪೀಸ್ ಇದೆ. ಸೊ ಫೈನಲಿ ಕಾಫಿನ ತೊಗೊಂಡ್ವಿ, ಎಲ್ಲರೂ ಕೂಡ ಕುಡಿತಾ ಇದ್ದೀವಿ. ಹಾಗೆ ಕಾಫಿನ ಕುಡ್ಕೊಂಡು ನೆಕ್ಸ್ಟು ಬಸ್ಸಿಗೆ ಹೋಗಬೇಕು. ಬಸ್ ಆಲ್ರೆಡಿ ರೆಡಿ ಇದೆ ಪಿಕಪ್ ಮಾಡೋದಕ್ಕೆ. ಸೊ ಎಲ್ಲರೂ ಕೂಡ ಬಸ್ ಹತ್ಕೊಂಡು ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ಹೋಗೋಣ ಬನ್ನಿ.
ಬಿಸಿಲು ನೋಡಿ ಮುಖಕ್ಕೆ ಹೆಂಗೆ ಹೊಡಿತಿದೆ ಅಂದರೆ ತುಂಬ ಸಿಕ್ಕಾಪಟ್ಟೆ ಸೆಕೆ ಇದೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಶ್ರೀ ಸಾಯಿ ಆಶ್ರಮ, ಅದು ಕೂಡ ರೂಮೇ ಹೊಸ್ದಾಗಿ ಮಾಡಿರೋದು. ಸೊ ಇಲ್ಲೂ ಕೂಡ ಈ ಬಸ್ಸು ಲಿಂಕ್ ಆಗಿರೋದ್ರಿಂದ ಇಲ್ಲೂ ಕೂಡ ಜನಗಳನ್ನ ಪಿಕಪ್ ಮಾಡಿಕೊಂಡು ಕರ್ಕೊಂಡು ಹೋಗುತ್ತೆ. ಸೊ ನೆಕ್ಸ್ಟ್ ನೋಡೋಣ ಬನ್ನಿ ಹೆಂಗೆ ಇರುತ್ತೆ ಅಂತ. ಹಾಗೆ ಈ ಥರ ಜಟ್ಕಾ ಕುದುರೆ ಆ ಥರ ಎಲ್ಲ ಚೆನ್ನಾಗಿರುತ್ತೆ, ಸವಾರಿ ಮಾಡಿಕೊಂಡು ಹೋಗೋರು ಹೋಗ್ತಾರೆ. ಹಾಗೆ ತುಂಬ ಜನಗಳೆಲ್ಲ ಇದ್ದಾರೆ ನೋಡಿ ಈ ಬಸ್ಸಲ್ಲಿ. ಸೊ ಇದು ಬಂದುಬಿಟ್ಟು ಸಾಯಿಬಾಬಾ ಟೆಂಪಲ್ ಹತ್ರನೇ ಬರುತ್ತೆ. ಸೊ ಎಲ್ಲರೂ ಕೂಡ ಬಸ್ ಇಳಿತಾ ಇದ್ದೀವಿ. ಫೈನಲಿ ರೀಚ್ ಆಗಿದ್ದೀವಿ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಹತ್ರ. ಸೊ ಹೀಗೆ ಬಸ್ ಇಳ್ಕೊಂಡು ನೆಕ್ಸ್ಟು ನಿಮಗೆ ತೋರಿಸ್ತೀನಿ. ಒಬ್ಬೊಬ್ಬರೇ ಬಸ್ ಇಳಿತಿದ್ದಾರೆ ನೋಡಿ. ಸೊ ಟೆಂಪಲ್ ಒಳಗಡೆ ಫೋನ್ ಅಲೋ ಇಲ್ಲ, ಆದ್ದರಿಂದ ನಿನಗೆ ಆಮೇಲೆ ನಾನು ಹೇಳ್ತೀನಿ ಹೆಂಗಾಯಿತು ದರ್ಶನ ಅಂತ. ಸೊ ಇವಾಗ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಟ್ಮಾಸ್ಫಿಯರು ಸಾಯಿಬಾಬಾ ಟೆಂಪಲ್ ಹತ್ರ ಅಂತ ತೋರಿಸ್ಕೊಡ್ತೀನಿ. ಹಾಗೆ ಇಲ್ಲಿ ಬಂದರೆ ಸ್ಲಿಪ್ಪರ್ಸು ಇದೆಲ್ಲನೂ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಮತ್ತು ಮೊಬೈಲ್ಸು, ಕ್ಯಾಮ್ರಾಸು, ಏನಾದರೂ ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ ಇದ್ದರೆ ಒಳಗಡೆ ಅಲೋ ಇಲ್ಲ. ಹಾಗಾಗಿ ಕೌಂಟ್ರ್ ಇದೆ ಇಲ್ಲಿ. ಸೊ ಇಲ್ಲಿ ನಾವು ಹ್ಯಾಂಡ್ ಓವರ್ ಮಾಡಿ ಹೋಗ್ತಾಯಿದ್ದೀವಿ. ಸೊ ನೆಕ್ಸ್ಟ್ ದರ್ಶನ ಆದಮೇಲೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಸೊ ಫೈನಲಿ ಗೈಸ್ ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ 7:30 ಆಗಿದೆ. ಸೊ ನಾವು ಭಜನೆ ಟೈಮ್ ಅಷ್ಟರಲ್ಲಿ ಹೋಗಿದ್ವಿ. ಸೊ ಅದನ್ನು ನೋಡೋದಕ್ಕೆ ಸಿಕ್ತು. ಸೊ ಹಾಗೆ ಒಳಗಡೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಟೆಂಪಲ್ಸ್ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ದ್ವಾರಕಾಮಯಿ, ಆಮೇಲೆ ಲಕ್ಷ್ಮೀಬಾಯಿ ಟೆಂಪಲ್ಲು, ಈ ಥರ ಎಷ್ಟೊಂದಿದೆ. ಅದನ್ನೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಇವಾಗ ಜಸ್ಟ್ ಊಟಕ್ಕಂತ ಹೋಗ್ತಾ ಇದ್ದೀವಿ. ಸಾಯಿಬಾಬಾ ಹಾಲ್ ಅಂತ ಇದೆ, ಅಲ್ಲಿ ಸ್ವಲ್ಪ ದೂರ ಹೋದರೆ 1 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಯಾರ್ಯಾರೆಲ್ಲ ಶಿರಡಿಗೆ ಬರಬೇಕು ಅಂತ ಆಸೆ ಪಡ್ತಾ ಇದ್ದೀರೋ ಆದಷ್ಟು ಬೇಗ ಆ ಟೈಮ್ ಬರಲಿ, ನಿಮಗೂ ಕೂಡ ಸಾಯಿಬಾಬಾ ಬೇಗ ಕರ್ಸ್ಕೊಳ್ಳಿ. ಸೊ ಹಾಗೆ ಇದೆ ಎಂಟ್ರೆನ್ಸು ನೋಡ್ತಿರ್ಬೋದು. ಸೊ ಒಳಗಡೆ ಎಷ್ಟು ಜನ ಇದ್ದಾರೆ ಏನು ಅಂತ ನಾನಿಲ್ಲಿ ತೋರಿಸ್ತೀನಿ. ಇಲ್ಲೇನು ಎಂಟ್ರೆನ್ಸಲ್ಲೇನು ಜನ ಇಲ್ಲ. ಸೊ ಒಳಗಡೆ ಹೋಗಿ ನೋಡೋಣ ಎಷ್ಟು ಜನ ಇದ್ದಾರೆ ಅಂತ. ಸೊ ಕೆಲವರು ಟಿಕೆಟ್ನ ತೊಗೊಂಡು ಹೋಗ್ತಾ ಇದ್ದಾರೆ, ಹಾಗೆ ಕೆಲವರು ಹಂಗೆ ಹೋಗ್ತಾ ಇದ್ದಾರೆ. ಅದೇನು ಒಂದು ಅರ್ಥ ಆಗಿಲ್ಲ ನಮಗೆ. ಸೊ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಹೋಗೋಣ. ಹಾಗೆ ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲಿ ಸ್ವಲ್ಪ ಜನ ಕೂತ್ಕೊಂಡಿದ್ದಾರೆ, ನೋಡ್ತಿರ್ಬೋದು. ನಮ್ಮಮ್ಮ, ನಮ್ಮ ಅತ್ತೆ ಅವರೆಲ್ಲ. ಸೊ ನಾವು ಕೂಡ ಊಟ ಮುಗಿಸ್ಕೊಂಡು ನೆಕ್ಸ್ಟು ಏನು ಎತ್ತ ಅಂತ ಹೇಳ್ತೀನಿ. ಗೈಸ್ ಈಗಷ್ಟೇ ಊಟ ಮುಗಿಸ್ಕೊಂಡು ಆಚೆ ಬಂದ್ವಿ. ಒಂದು ಸಾಯಿಬಾಬಾ ಕ್ಲಿಪ್ಪಿಂಗ್ ಇದೆ, ನೋಡ್ಕೊಂಬನ್ನಿ. ನಿಮಗೂ ಕೂಡ ಸಾಯಿಬಾಬಾ ಒಳ್ಳೇದು ಮಾಡಲಿ. ನೋಡ್ತಿರ್ಬೋದು ಈ ಥರ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಗೈಸ್ ಇಲ್ಲಿ ನೋಡಿ ಸಾಯಿಬಾಬಾ ಸ್ಟ್ಯಾಚ್ಯೂನ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ, ಸಂಪೂರ್ಣ ರೆಡಿ ಆಗಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಜರ್ನಿ ತಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕುರುಬನ ರಾಣಿ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಗುಡ್ ನೈಟ್, ಟೇಕ್ ಕೇರ್, ಬಾಯ್.